ಆಕಾಶವಾಣಿ ಕಲಬುರಗಿ. ನಿನ್ನೆ ಕಲಬುರಗಿಯಲ್ಲಿ ಜರುಗಿದ ಪ್ರಧಾನಮಂತ್ರಿ ಮಿತ್ರ ಯೋಜನೆ ಅಡಿಯಲ್ಲಿ ಮಂಜೂರಾಗಿರುವ ಕಲಬುರಗಿ ಮೆಗಾ ಜವಳಿ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ತೊಗರಿಯ ಕಣಜ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಮಿತ್ರ ಯೋಜನೆ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಗೆ ಮಂಜೂರಾಗಿರುವ ಮೆಗಾ ಜವಳಿ ಪಾರ್ಕ್ನ ಉದ್ಘಾಟನಾ ಸಮಾರಂಭವನ್ನು ನಿನ್ನೆ ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಕಲಬುರಗಿಯ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು. ಬಳಿಕ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗಣ್ಯರೆಲ್ಲರೂ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಭಾರತ ಸರ್ಕಾರದ ಜವಳಿ ಮಂತ್ರಾಲಯದ ಕಾರ್ಯದರ್ಶಿಗಳಾದ ರಚನಾ ಶಾ ಅವರು ಸ್ವಾಗತ ಭಾಷಣ ಮಾಡಿದರು. It is a privilege to be here today for the formal launch of the PM Mitra Park in Karnataka at Kalaburgi here. Karnataka has a very vibrant textile sector and has always been known for silk and traditional weaving. Karnataka has also made huge strides in ready-made garments, and today it is called garment capital of the country. We believe that the PM Mitra Park will help in creating world-class infrastructure and textile ecosystem, bring in huge investment and further propel the growth of this sector in the state. It is my pleasure to welcome captains of industry, weavers, artisans and other stakeholders. A warm welcome to friends from the media and other esteemed guests. Once again, a very warm welcome to you. Thank you very much. Jai Hind. ಆಮೇಲೆ ಜವಳಿ ಪಾರ್ಕ್ ಕುರಿತು ದೃಶ್ಯ ಮಾಧ್ಯಮದ ಮೂಲಕ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು. ಬಳಿಕ ದೇಶದ ವಿವಿಧ 9 ಜವಳಿ ಕಂಪನಿಗಳ ಮುಖ್ಯಸ್ಥರು ಮೇಘಾ ಜವಳಿ ಪಾರ್ಕ್ನಲ್ಲಿ 2,000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿರುವ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿದರು. ಮಾನ್ಯ ಕೈಮಗ್ಗ, ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರಾದ ಶಂಕರ್ ಬಿ ಪಾಟೀಲ್ ಮುನೇನಕೊಪ್ಪ ಅವರು ಜವಳಿ ಪಾರ್ಕ್ ಸ್ಥಾಪನೆಯ ಹಿನ್ನೆಲೆ ಕುರಿತು ಮಾತನಾಡಿದರು. ಇವತ್ತಿನ ದಿವಸ ಇಡೀ ನಮ್ಮ ರಾಜ್ಯ ಬಹಳ ದೊಡ್ಡ ಸಂತೋಷ ಮತ್ತು ಹೆಮ್ಮೆ ಪಡ್ತಕ್ಕಂಥದ್ದು. ಇಡೀ ಭಾರತದಲ್ಲಿ ಈ ರೀತಿಯ ಒಂದು ದೊಡ್ಡ ಪಾರ್ಕ್ ಬರ್ತಕ್ಕಂಥದ್ರಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಭವಿಷ್ಯದಲ್ಲಿ ಈ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಆಗ್ಬೇಕು ಅಂತಂದ್ರೆ ಈ ರೀತಿಯ ಉದ್ಯೋಗ ಕೊಡ್ತಕ್ಕಂಥ, ಆರ್ಥಿಕವಾಗಿ ಬೆಳೀತಕ್ಕಂಥ ಮತ್ತು ಈ ಭಾಗದ ರೈತರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥ ಬಹು ದೊಡ್ಡ ಒಂದು PM ಮಿತ್ರ ಪಾರ್ಕ್ ಅನ್ನ ಮುಂದಿನ ಭವಿಷ್ಯದ ದೃಷ್ಟಿಯನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇದನ್ನ ಮಾಡಬೇಕನ್ನುವಂತ ಸಂದರ್ಭ ಬಂದಾಗ ಇವತ್ತು ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಕಲ್ಯಾಣ ಕರ್ನಾಟಕ ಕಲ್ಯಾಣ ಆಗ್ಬೇಕಂದ್ರೆ ಇಲ್ಲಿ ಆಗ್ಬೇಕನ್ನುವಂಥದ್ದನ್ನ ಇವತ್ತು ಅವರು ಬಹಳ ದೊಡ್ಡ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ ಭವಿಷ್ಯದ ಒಂದು ನೆಲೆಗಟ್ಟನ್ನ ಇಟ್ಟುಕೊಂಡು ಇವತ್ತು ಬಹಳ ದೊಡ್ಡ ಯೋಜನೆಯನ್ನ ಇವತ್ತು ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯದ ಒಬ್ಬ ಜವಳಿ ಮಂತ್ರಿಯಾಗಿ ಈ ನಾಡಿನ ಜನತೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರುವಂತ ಧನ್ಯವಾದಗಳನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಹಾಗೂ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರು ಜವಳಿ ಪಾರ್ಕ್ನ ಕುರಿತು ಮಾತನಾಡಿದ್ದು ಹೀಗೆ. ಇಡೀ ದೇಶದಲ್ಲಿ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕರ್ನಾಟಕಕ್ಕೆ, ಅದರಲ್ಲಿ ವಿಶೇಷವಾಗಿ ಕಲಬುರಗಿ ಬರಲಿಕ್ಕೆ ಯಾರಾದರೂ ಕಾರಣೀಭೂತರಾಗಿದ್ದರೆ ಅದು ಬಸವರಾಜ ಬೊಮ್ಮಾಯಿ ಅವರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸಾಕಷ್ಟು ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡುವಂತ ಕಲಬುರಗಿ ಅವರೇನೆ ಟೆಕ್ಸ್ಟೈಲ್ ಪಾರ್ಕ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಡೀ ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಉದ್ಯಮದಾರ ಯಾರಾದರೂ ಇದ್ರೆ ಅದು ಕಲಬುರಗಿ ಅವರು ಅನ್ನುವಂಥದ್ದನ್ನ ನಮ್ಮ ಟೆಕ್ಸ್ಟೈಲ್ ಮಿನಿಸ್ಟರ್ ಡೆಲ್ಲಿಯಲ್ಲಿ ಪಿಯೂಷ್ ಗೋಯಲ್ ಅವರಿಗೆ ಮತ್ತು ಪ್ರಧಾನಮಂತ್ರಿಗೆ ಹೇಳುವಂತದ್ದಾಗಬೇಕು. 50% ಹೆಚ್ಚು ಸಬ್ಸಿಡಿಗಳನ್ನು ನಾವು ಕೊಟ್ಟಿದ್ದೀವಿ. 50% ಅಷ್ಟು ಬ್ಯಾಂಕ್ ಲೋನ್ ತಗೊಂಡ್ರೆ ಒಂದೇ ₹1 ಇರಲಾರ್ದ್ರೆ ನೀವು ಕಲಬುರಗಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು. ದಯವಿಟ್ಟು ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಉಪಯೋಗ ಮಾಡಿಕೊಂಡು ತಾವು ಕೈಗಾರಿಕೋದ್ಯಮಗಳಾಗಬೇಕು, ತಾವು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿ ಬೆಳಿಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ 51 ಲಕ್ಷ ಮಿಲಿಯನ್ ಟನ್ ಲೈಮ್ ಸ್ಟೋನ್ ಇದೆ.
31 ಲಕ್ಷ ಮಿಲಿಯನ್ ಟನ್ ಕಾಟನ್ ಅನ್ನ ಪ್ರತಿ ವರ್ಷ ಬೆಳಿತೀವಿ, ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಆ ಎಲ್ಲಾ ಸೆಕ್ಟರ್ ಅಲ್ಲಿ ಸಹಿತ ನಮ್ಮ ಕಲ್ಯಾಣ ಕರ್ನಾಟಕದವರು ವಿಶೇಷವಾಗಿ ಕಲಬುರಗಿಯ ಉದ್ಯಮದಾರರಾಗಿ ಹೊರಹೊಮ್ಮಲಿ, ಉದ್ಯಮಿಯಾಗಿ ಉದ್ಯೋಗ ನೀಡುವಂತದನ್ನ ಶಾಶ್ವತಗೊಳಿಸಲಿ ಅನ್ನುವಂಥದ್ದನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತದನಂತರ ಕಲಬುರಗಿ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಿ ಜಾಧವ್ ಅವರು ಜವಳಿ ಪಾರ್ಕ್ನ ಸ್ಥಾಪನೆಯಿಂದ ಇಲ್ಲಿನ ನಾಗರಿಕರಿಗೆ ಕೆಲಸ ಸಿಗಲಿದೆ ಎಂದು ಹೇಳಿ ಸೋಲಾಪುರ ಮತ್ತು ಮುಂಬೈ ನಡುವೆ ಸಂಚರಿಸುತ್ತಿರುವ ವಂದೇ ಭಾರತ್ ರೈಲ್ವೆಯನ್ನು ಕಲಬುರಗಿಯವರೆಗೆ ವಿಸ್ತರಿಸಬೇಕೆಂದು ಕೇಂದ್ರ ರೈಲ್ವೆ ಮತ್ತು ಜವಳಿ ಖಾತೆ ರಾಜ್ಯ ಸಚಿವೆಯಾದ ಶ್ರೀಮತಿ ದರ್ಶನಾ ವಿ ಜರ್ದೋಶ್ ಅವರಲ್ಲಿ ವಿನಂತಿ ಮಾಡಿಕೊಂಡರು. पहली बार कल्याण कर्नाटक कलबुर्गी में सबसे बड़ा उद्योग देने वाला कार्यक्रम और सबसे ज्यादा माइग्रेंट वर्कर हमारे कर्नाटक और गुलबर्गा में है. मैं एक बंजारा पिछड़े हुए समाज से आता हूं. हमारे लाखों लोग माइग्रेशन में जाते हैं, 100-100 केजी सर पर सामान ढोकर मुंबई को काम करने के लिए जाते हैं, जनरल बोगी में बैठने के लिए. उन लोगों को जीवन देने के लिए एक बड़ा हमको मौका मिला है. हम कितना भी बोलेंगे तो आज वो कम है. हमारे सब इंडस्ट्रियलिस्ट जो भी आए हैं उनको मैं आश्वासन देता हूं, हम आपके साथ रहेंगे, हमारे हर लोग आपके साथ रहेंगे और हमारे वर्कर के भी साथ रहेंगे. और एक छोटी सी विनती करके जाता हूं मैडम आपको, जो वंदे भारत सोलापुर से शुरू हो रही है, गुलबर्गा से मुंबई जाना है. धन्यवाद. ಕೇಂದ್ರ ಸರ್ಕಾರದ ರೈಲ್ವೆ ಮತ್ತು ಜವಳಿ ಖಾತೆ ರಾಜ್ಯ ಸಚಿವೆಯಾದ ಶ್ರೀಮತಿ ದರ್ಶನಾ ವಿ ಜರ್ದೋಶ್ ಅವರು ಕಲಬುರಗಿ ಜಿಲ್ಲೆಗೆ ಮಂಜೂರಾಗಿರುವ ಮೇಘಾ ಜವಳಿ ಪಾರ್ಕ್ನ ಉದ್ದೇಶಗಳ ಕುರಿತು ಮಾತನಾಡಿದರು. 5 विजन जो प्रधानमंत्री नरेंद्र मोदी जी का है, फार्म टू फाइबर, फाइबर टू फैक्ट्री, फैक्ट्री टू फैशन, फैशन टू फॉरेन और आत्मनिर्भर भारत की ओर आगे बढ़ते हुए ये जो 7 मेगा टेक्सटाइल पार्क का चयन हुआ, इसमें गति शक्ति मॉडल को ध्यान में रखकर हम लोगों ने जो चयन किया, मैं बता सकती हूं कि 12 स्टेट से हमें एप्लीकेशन मिली थी, लेकिन 12 में से 7 पार्क को आज जब हम लोगों ने यहाँ पे मंजूरी दे दी, तो जब शुरुआत हुई है 51% शेयर स्टेट्स का है. लेकिन जिस तरह से जो इकोसिस्टम होनी चाहिए यहाँ पे, श्रम से लेके जो उद्योग के प्रति अपना डेडिकेशन और करने वाले लोग, टेक्सटाइल, सिल्क, मैनमेड फाइबर, रेडीमेड गारमेंट्स और इसके साथ में हैंडीक्राफ्ट, तो ये सभी लोगों को मिलाकर जो ये पार्क में एक सिस्टम बनने वाला है प्लग एंड प्ले का, जिसके कारण बहुत सारे लोगों के जीवन में बदलाव आने वाले हैं. और इसके लिए सरकार ने जो 7 गतिशक्ति मॉडल पे चयन किया, लेकिन शुरुआत करने के बाद में मुझे अपेक्षा नहीं, मुझे एक विश्वास है कि सबसे पहला पार्क बनकर आपका खड़ा हो जाएगा, क्योंकि आपने जिस तरह से सोचा है, जिस तरह से प्लान किया है और जो एक्सपोर्ट का हम लोगों ने टारगेट रखा था $44 बिलियन का जो फाइनेंशियल 22 में, इसमें टेक्सटाइल का रोल इतना बड़ा रहा कि ये जो अचीवमेंट था 17 दिन पहले अचीव कर लिया था. पीएम मित्रा पार्क से 1 लाख लोगों को डायरेक्ट जॉब मिलेगा और 2 लाख लोगों इनडायरेक्ट जॉब से इसमें काम मिलेगा. टोटल 10,000 करोड़ का इन्वेस्टमेंट जो 7 मेगा पार्क में आएगा, इसमें स्टेट गवर्नमेंट की लेबर पॉलिसी, टेक्सटाइल पॉलिसी और पावर पॉलिसी के कारण आप लोगों को और भी इसमें लाभ होने वाला है. भारत देश में कॉटन बेस्ड इंडस्ट्री के कारण जो ग्लोबल मार्केट की बात होती है, इसमें मैनमेड फाइबर और टेक्निकल टेक्सटाइल का यूज जो सबसे ज्यादा होने लगा है. और तीसरा रोल आएगा जिसमें भी कर्नाटक टॉप पर है, वो है रेडीमेड गारमेंट. और रेडीमेड गारमेंट्स के साथ में सिल्क जो है, सिल्क भी ऐसा है कि जापान के बाद में हम सेकंड लार्जेस्ट एक्सपोर्टर होने वाले हैं. तो सिल्क के अंदर भी इसके लिए जो ट्रेनिंग चाहिए, जो सपोर्ट चाहिए, जो राज्य सरकार से हम लोगों को देनी है, केंद्र सरकार से समर ट्रेनिंग के माध्यम से बहुत सारे लोगों को इसमें जोड़ा जाएगा. और यहाँ बहुत सारे माइग्रेंट पीपल है, एक भारत श्रेष्ठ भारत की तरह और राज्यों से भी लोग आकर यहाँ पे श्रमदान करते हैं, अपना कर्म भूमि बनाई है. उन लोगों को भी इस टेक्सटाइल पार्क से बहुत रोजगार मिलेगा, बहुत लाभ होगा. सरकार इकोसिस्टम से काम करती है, तो टेक्सटाइल मंत्रालय को केमिकल एंड फर्टिलाइजर, एग्रीकल्चर मिनिस्ट्री का भी काम पड़ता है, फाइनेंस मिनिस्ट्री का भी काम पड़ता है. और इसके साथ में अगर हमारा बिजनेस अच्छा चले या एक्सपोर्ट हो जाए तो कॉमर्स मिनिस्ट्री का भी बात करता है. पीयूष जी के साथ में मिलकर आज तक सबसे ज्यादा स्टेक होल्डर के साथ बात करके हमने निर्णय लिया है और टेक्सटाइल इंडस्ट्री ने इसमें सबसे ज्यादा रोल अपना निभाया है, जिसका लाभ लोगों को नीचे तक मिला है. 4,000
445 करोड़ का सैंक्शन जो बजट में हुआ है गवर्नमेंट के कारण, इसमें से 27-28 तक कैपिटल सपोर्ट के साथ में 500 करोड़ ग्रीनफील्ड के लिए और 200 करोड़ ब्राउनफील्ड के लिए हमारा ये पार्क के लिए जो योजना बनाई है, इसमें हम आगे बढ़ पाएंगे। जो जीओआई स्कीम है ऑर्डर, इसके साथ में एडिशनल इंटेंसिव भी जो है 100 करोड़ की स्कीम के साथ में जो पीएलआई स्कीम आएगी, इसमें भी उनको लाभ मिलेगा। खास करके G20 समिट के हम होस्ट है अभी, और इसी समय में पूरी दुनिया की नजर हमारे ऊपर है। सबसे ज्यादा लोग जो यहाँ पे आते हैं डेवलपिंग कंट्री से, या जो ये G20 समिट में भाग लेने के लिए ऑलरेडी कर्नाटक ने तो एक G20 समिट का आयोजन कर भी दिया है। तो सबसे ज्यादा लोग पसंद करते हैं हैंडलूम हैंडीक्राफ्ट से जुड़ी हुई चीज का लेने देने में। तो इसी तरह से जो हमारा प्रधानमंत्री जी ने जो सूत्र रखा है G20 का, वसुधैव कुटुंबकम, वर्ल्ड इज वन फैमिली, वन अर्थ, वन नेशन एंड वन फैमिली की तरह उनको ट्रीट करना है। और प्रधानमंत्री जी ने हमें लाल किले से 2 बातें बताई थी कि ये हम लोगों को एक भारत श्रेष्ठ भारत की तरह आगे बढ़ना है, हमारी सांस्कृतिक विरासत को हमें संजो के रखना है, अपना नागरिक कर्तव्य भी निभाना है। और इसके साथ में जो लाल किले से कविता सुनाई थी, उसके साथ मेरी बात को मैं समाप्त करूंगी। प्रधानमंत्री जी ने कहा था, यही समय है, सही समय है, भारत का अनमोल समय है, असंख्य भुजाओं की शक्ति है, हर तरफ देश की भक्ति है। तुम उठो, तिरंगा लहरा दो, भारत के भाग्य को फहरा दो। यही समय है, सही समय है, भारत का अनमोल समय है। कुछ ऐसा नहीं जो कर न सको, कुछ ऐसा नहीं जो पा न सको। तुम उठ जाओ, तुम जुट जाओ, सामर्थ्य को अपने पहचानो, कर्तव्य को अपने सब जानो। भारत का ये अनमोल समय है, यही समय है, सही समय है। मैं कर्नाटक के इस कलबुर्गी के मेगा पार्क को शुभकामना देती हूँ। जय हिंद। ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆ, ಗ್ರಾಹಕರ ವ್ಯವಹಾರಗಳು ಹಾಗೂ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಜವಳಿ ಸಚಿವರಾದ ಶ್ರೀ ಪಿಯೂಷ್ ಗೋಯಲ್ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. The PM Mitra Park coming up in Kalaburgi in the land of the Sri Sharana Basaveshwara Temple. I would like to express my gratitude to Honorable Prime Minister Shri Narendra Modi ji for announcing the establishment of 7 PM Mitra Parks, which will be mega textile parks with modern plug-and-play infrastructure and all the facilities for the holistic development of the textile sector. One of these parks is going to come up in your very own Kalaburgi in Karnataka. Congratulations to the people of Kalaburgi, to the people of Karnataka. Karnataka is the garment capital of India. The establishment of a PM Mitra mega textile park in Kalaburgi will bring significant benefits to the region. This will help farmers and boost the local economy. It will be a game changer in providing quality employment to the local youth. The identity, traditions and inspirations of India cannot be defined without the contributions of Karnataka. We are working with a clear strategy for empowering the people of Karnataka. The PM Mitra Parks will enable the textile industry of India to achieve bigger size and modern scale, along with creation of integrated textile infrastructure, so that the entire value chain of the textile sector will be available at one single location. Friends, with the establishment of the PM Mitra Mega Textile Park in Kalaburgi, the region will become a hub for the textile and apparel industry. PM Mitra Parks will develop and enhance the entire ecosystem around the park, which will be required to support the textile units that come up in the park. Each of these parks is expected to create nearly 1 lakh jobs directly and give work opportunities and jobs to nearly 2 lakh people indirectly. Thus, 3 lakh families
will find a source of sustainable income with the investments coming up in the park in Kalaburgi. It is also estimated that the park will attract an investment of over 10,000 crores. This park will benefit every segment of the textile value chain through modernization, scale, and skilled workforce. Indian industry will become globally competitive as the parks will help scale up operations, cut costs, improve efficiency, and supply high-quality textiles and apparels. Therefore, will give a big boost and strengthen our man-made fiber, technical textiles, and cotton-based textile industry. The PM Mitra Parks dovetails with the government's initiatives to enter into free trade agreements which open up developed markets for our Indian textiles, hosiery, and several other areas. India has last year signed trade deals with the United Arab Emirates and Australia, which has allowed duty-free access for almost all Indian products, including textiles. We are now negotiating with United Kingdom, Canada, and the European Union comprehensive economic partnerships, which will also give a big boost to the textile sector and help them get more access to profitable developed markets. In the Amrit Kaal, as the nation marches to become a developed nation by 2047, when we celebrate 100 years of independence, I am confident that under the guidance of Prime Minister Shri Narendra Modi ji, India will become the largest exporter of textiles in the world. With the PM Mitra Parks, we are on the right track. I am sure with the help of all the stakeholders gathered in large numbers today at Kalaburgi, we will ensure the success of the PM Mitra Park in Kalaburgi and achieve the desired targets. Together with the spirit of Ek Bharat, Shresth Bharat, we can work towards a brighter and more prosperous future for Karnataka, for Kalaburgi, and for the people of Kalaburgi. Thank you very much. Jai Hind, Jai Karnataka. ಬಳಿಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಜವಳಿ ಪಾರ್ಕ್ನ ಸ್ಥಾಪನೆಯಿಂದ ಈ ಭಾಗದ ಜನತೆಗೆ ದೊರೆಯಲಿರುವ ಲಾಭಗಳ ಕುರಿತು ಮಾತನಾಡಿದರು. ಕಾಯಕವನ್ನ ಮಾಡಿ ನಾವು ಜೀವನವನ್ನು ನಡೆಸಬೇಕನ್ನುವಂಥದ್ದು 12ನೇ ಶತಮಾನದಲ್ಲಿ ಕಾಯಕದ ಮಹತ್ವವನ್ನು ಸಾರಿರುವಂತಹ ಬಸವೇಶ್ವರವರು ಈ ನಾಡಿನಲ್ಲಿ ಇವತ್ತು ನಾವು ಮಾಡುತ್ತಿರುವಂತಹ ಕೆಲಸ PM ಮಿತ್ರ ಪಾರ್ಕು ಕಾಯಕವನ್ನ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ದಿನಗಳ ನಂತರ ಕಲಬುರಗಿಯ ಆರ್ಥಿಕತೆಯನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸ ಆಗ್ತಾ ಇದೆ, ಒಂದು ಇಂಡಸ್ಟ್ರಿ ಬರ್ತಾ ಇದೆ. ಈ ಭಾಗದ ಜನ ವರ್ಷದಲ್ಲಿ 4 ತಿಂಗಳು ಒಂದು ಕಡೆ ಮುಂಬೈ, ಇನ್ನೊಂದು ಕಡೆ ಹೈದರಾಬಾದ್ ವಲಸೆ ಹೋಗ್ತಾರೆ. ವಲಸೆ ಹೋಗೋದನ್ನ ನಿಲ್ಲಿಸುವುದೇ ಒಂದು ದೊಡ್ಡ ಕೆಲಸ ಇವತ್ತು ನಮ್ಮ ದೇಶದಲ್ಲಿ. ವಲಸೆ ಹೋಗೋರ ಬದುಕು ಎಷ್ಟು ಕಷ್ಟ ಇರ್ತದೆ. ತಮ್ಮ ಮನೆಯನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಹೆಣ್ಣುಮಕ್ಕಳನ್ನ ಬಿಟ್ಟು, ಹೆಣ್ಣು ಗಂಡು ಕೂಡಿ ಮುಂಬೈ ಅಂತ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಎತ್ತರದ ಕಟ್ಟಡ ಕಟ್ಟುವಂತ ಸಾಹಸವನ್ನ ಮಾಡಿ ರಿಸ್ಕ್ ತಗೊಂಡು ಆ ಮಕ್ಕಳನ್ನ ಅಲ್ಲೇ ಧೂಳಲ್ಲಿ ಬಿಟ್ಟು ಸ್ಲಮ್ನಲ್ಲಿದ್ದು ಹೊಟ್ಟೆಪಾಡಿಗಾಗಿ ಇಡೀ ಬದುಕು ಛಿದ್ರ ಈ ರೀತಿ ಛಿದ್ರ ಆಗುವಂತ ಬದುಕಿಗೆ ಒಂದು ಭದ್ರತೆ ಕೊಡುವಂತ ಒಂದು ಕೆಲಸ ಇವತ್ತು ಆಗ್ತಾ ಇದೆ. ಇದು ಅದರ ಮಹತ್ವ. ವಿ ಕ್ಯಾನ್ ಹ್ಯಾವ್ 101 industries coming here, but the industry which gives maximum employment is the need of the hour of this place, development of this place. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ವಾಟ್ ಇಂಡಿಯಾ ನೀಡ್ಸ್ ಈಸ್ ನಾಟ್ ಅ ಮಾಸ್ ಪ್ರೊಡಕ್ಷನ್ ಬಟ್ ಪ್ರೊಡಕ್ಷನ್ ಬೈ ಮಾಸಸ್. ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ನಾವೆಲ್ಲರಿಗೂ ಕೆಲಸ ಕೊಟ್ಟರೆ ಇಡೀ ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ಎಲ್ಲ ದೃಷ್ಟಿಯಿಂದ ಬಹಳ ಶ್ರೇಷ್ಠ ಆಗ್ತದೆ. ನಮ್ಮ ಮೊದಲನೇ ಗುರಿ ಆರ್ಥಿಕತೆಯ ಬೆಳವಣಿಗೆಯ ಜೊತೆಗೆ ಕೈಗೆ ಕೆಲಸ ಕೊಡುವಂತದ್ದಾಗಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಟೆಕ್ಸ್ಟೈಲ್ ಈಸ್ ಒನ್ ಸೆಕ್ಟರ್ ಐ ಆಲ್ವೇಸ್ ಫೆಲ್ಟ್ for last 40 years is the only sector where the production is by masses. That's why I value the textile industry of the highest order, and it is one of the core sector which is the engine of economic growth.
along with coal and steel and energy. It is textile, which is called as a mover and shakers of economy. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮೆಗಾ ಪಾರ್ಕ್ ಇಲ್ಲಿ ಬಂದಿರುವಂತದ್ದು ಬರುವಂತಹ ದಿನಗಳಲ್ಲಿ ಲಕ್ಷಾಂತರ ಜನರ ಬದುಕು ಬದಲಾವಣೆ ಆಗ್ತದೆ. 7 ಪಾರ್ಕ್ಗಳಲ್ಲಿ ಒಂದನ್ನ ಕರ್ನಾಟಕಕ್ಕೆ ಪ್ರಧಾನಮಂತ್ರಿಜಿಯವರು ಕೊಟ್ಟಿದ್ದಾರೆ. Therefore, the economic growth of this country always should produce jobs. That should be the whole thing. There is no magic in economy, only results. And Karnataka is number 1 in FDI, number 1 in attracting even domestic others. We have got niche countries. We have got 400 R&D, niche R&D from genomics to aerospace. We have got 400 fortune companies out of 500 in Karnataka. Nevertheless, but when I look into the jobs they create, the capital they bring to the ratio to the job they create, it is yet to be improved. So therefore, I brought in an employment policy this year. First time any state which has got policy for employment is Karnataka. We are giving incentives over and above the incentives what we give for capital investment. We are giving incentives to every job they create. That is the whole thing, and textile industry will be maximally benefited in this. And in this textile park, we have got our textile policy in place, our labor policy in place, and we have got a special power policy for this textile park. We are giving 5 rupees discount in our electricity charges and assured tariff for next 5 years. Next is, we are giving labor incentives of 3,000 rupees for every labor is employed. So government of Karnataka has come forward little out of the way to see that this textile policy comes in place. PM Gati Shakti, what was the necessary for PM Gati Shakti? We have done everything. All policies are in place as far as government of Karnataka is concerned. We have given incentives in power, we have given incentives in capital, and Kalyan Karnataka, we got a special industrial policy where their capital investment will be returned in 5 years. And the first installment will be 35% of their capital investment. And next 4 years, 65% of their capital investment will be returned. So huge incentives. So I request all the textile giants which are sitting here to come out and invest more here, create more jobs, bring a quality industry here, bring a better R&D, latest technology, artificial intelligence, robotics, as well as jobs to the people. This is really a game changer, as our Piyush has said. And I am sure Karnataka will be the first PM Mitra Park to start and to complete the whole scheme. We are giving 1,000 acres to the park, power incentives and all labor incentives. Other than that, we are giving subsidies in our water supplies. Then Government of India is giving 3% PLI has been given in all these textile parks. So 3% of turnover production link incentive will be there for those who invest here. I am really happy that it has come to Kalaburgi. I want to tell you, Kalaburgi strategically located as a central India. It is very well connected by rail, road, as well as air. I am telling you, the future city of not only Karnataka, the future city of India will be Kalaburgi. And this textile park will be the very big, strong foundation for that growth. ಪ್ರಧಾನ ಮಂತ್ರಿ ಅವರ ಆಶೀರ್ವಾದ ಇದ್ದಿದ್ದರಿಂದ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಆಗಿದೆ. ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಿದೆ. ಇದನ್ನು ಆದಷ್ಟು ಬೇಗನೆ ಅಚ್ಚುಕಟ್ಟಾಗಿ ಮಾಡಲಿ. ಅಂಡ್ ಆಸ್ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್, ಐ ನೋ ದಟ್ ವಿ ಆರ್ ಲೀಡಿಂಗ್ ಇನ್ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್, ಬಟ್ ಐ ವಿಲ್ ಬಿ ವೆರಿ ಹ್ಯಾಪಿ ವೆನ್ ಐ ಲೀಡ್ ದ ಎಂಟೈರ್ ಟೆಕ್ಸ್ಟೈಲ್ ಸೆಕ್ಟರ್, because at one time this was the highest cotton growing area, Raichur, Gulbarga, Bidar and all these areas. Because of olive oil, black cotton soil and dry air, it was ideally for long staple cotton. Our garment started working, it started reviving. But however, we should produce our own yarn, we should produce our own clothing, we should produce our own apparel, we should produce all the furnishing and everything, whatever is possible in textile horizon, everything should be there in the state. Idu ನನ್ನ ಆಸೆ. ಆದ್ದರಿಂದ ಇಂಥ ಟೆಕ್ಸ್ಟೈಲ್ ಪಾರ್ಕ್ ಅವಶ್ಯಕತೆ ಇದೆ. From our state initiative, we are going to set up 2 mega textile park in the state with almost the same incentives. That is one in Raichur and one in Bijapur. And this year budget I have declared we will have 25 mini textile parks in 25 districts of our Karnataka. There will be a smaller version of this.
So there will be a textile ecosystem throughout Karnataka, and I want all the industries to take advantage of this and make Karnataka a textile capital. ಇವತ್ತು ಇದು ಒಂದು ದೊಡ್ಡ ಪ್ರಾರಂಭ ಆಗಿದೆ. ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಧನ್ಯವಾದಗಳು. ಕೊನೆಯಲ್ಲಿ ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಕಾರ್ಯದರ್ಶಿಗಳಾದ ಪಂಕಜ್ ಕುಮಾರ್ ಪಾಂಡೆ ಅವರು ವಂದನಾರ್ಪಣೆ ಮಾಡಿದರು. Gulbarga, which is the cement hub for the country, it is through the hub will become the textile hub for the country, I am sure. I like to thank all MLAs, MLCs, mayor and everyone who is seated on the dais. I profusely thank all the investors. Thank you very much. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾ, ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮಡು, ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸುಭಾಷ್ ಆರ್ ಗುತ್ತೇದಾರ್, ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ಡಾಕ್ಟರ್ ಬಿಜಿ ಪಾಟೀಲ್, ಶ್ರೀ ಶಶಿಲ್ ಜಿ ನಮೋಸಿ, ಶ್ರೀ ಸುನಿಲ್ ವಲ್ಯಾಪುರೆ, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀ ವಿಶಾಲ್ ಧರ್ಗಿ ಅವರ ಜೊತೆಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ನಿರ್ದೇಶಕರು ಹಾಗೂ ಜವಳಿ ಅಭಿವೃದ್ಧಿ ಆಯುಕ್ತರಾದ ಟಿಎಚ್ಎಂ ಕುಮಾರ್ ಅವರು ಮತ್ತು ಜಿಲ್ಲೆಯ ಇತರ ಅಧಿಕಾರಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ವಹಿಸಿದ್ದರು. ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ನಿನ್ನೆ ಕಲಬುರಗಿಯಲ್ಲಿ ಜರುಗಿದ ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿಯಲ್ಲಿ ಮಂಜೂರಾಗಿರುವ ಕಲಬುರಗಿಯ ಮೆಗಾ ಜವಳಿ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋವಿಂದ್ ರಾವ್ ಎನ್ ರಾಠೋಡ್. ತಾಂತ್ರಿಕ ಸಹಕಾರ ಗೋವಿಂದ್ ವಿ ಕುಲಕರ್ಣಿ. ನೆರವು ಶಿವಪುತ್ರಪ್ಪ. ನಿರ್ಮಾಣ ಸಂಗಮೇಶ್. ಕಾರ್ಯಕ್ರಮದ ನಿರ್ವಹಣೆ ಡಾಕ್ಟರ್ ಸದಾನಂದ್ ಪೆರ್ಲಾ.